ಆತ್ಮೀಯ PH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕಂತಂದ್ರೆ ದಿಟ್ಟ ಪತ್ರಕರ್ತರು, ಅತ್ಯಂತ ಸಣ್ಣ ಪತ್ರಕರ್ತರು ಅಥವಾ ಯೂಟ್ಯೂಬರ್ದಾರರು ಇವತ್ತು ಸತ್ಯವನ್ನು ಹೇಳೋ ಕೆಲಸವನ್ನು ಸಾಕಷ್ಟು ಮಾಡ್ತಾ ಇದ್ದಾರೆ. ನಿಜವಾಗಿ ಇವತ್ತು ಏನಾದರೂ ಪತ್ರಿಕಾ ರಂಗದಲ್ಲೇ ಸತ್ಯ ಅನ್ನುವಂಥದ್ದು ಏನಾದರೂ ಹೊರಗೆ ಬರ್ತಾ ಇದ್ರೆ ಯೂಟ್ಯೂಬರ್ಸ್ಗಳಿಂದ, ಸಣ್ಣ ಪತ್ರಿಕೆಗಳಿಂದ. ಯಾಕಂದ್ರೆ ಇವತ್ತು ನಮ್ಮ ಮೀಡಿಯಾ ಇದೇನಾಗಿದೆಪ್ಪ ಅಂತಂದರೆ ಹೆಚ್ಚು ಕಡಿಮೆ ಗೋಧಿ ಮೀಡಿಯಾ ಅಂತ ಕರಿಬೋದು ನಾವು ಅವುಗಳನ್ನು. ಸರ್ಕಾರಕ್ಕೂ ಸರ್ಕಾರದ ಅಡ್ವರ್ಟೈಸ್ಗಳಿಗೂ ಮಾರ್ಕೊಂಡು ಬಿಟ್ಟಿದ್ದಾರೆ, ಸತ್ಯ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಒಬ್ಬ ಸಣ್ಣ ಪ್ರಮಾಣ ಸತ್ಯ ಹೇಳಿದ್ರು ಸತ್ಯ ಭಾಳ ದೊಡ್ಡದಾಗಿ ಕಾಣ್ತಾ ಇದೆ. ಇವತ್ತು ನಮ್ಮ ಲಂಕೇಶ ನೆನಪಾಗ್ತಾ ಇರ್ತಾರೆ. ಲಂಕೇಶ್ ಬಂದ ಮೇಲೆ ಕನ್ನಡ ಪತ್ರಿಕಾ ರಂಗದಲ್ಲಿ ಒಂದು ಹೊಸ ಬದಲಾವಣೆ ಆಗೋಗ್ಬಿಟ್ಟು ಅದು ಕ್ರಾಂತಿ ಅಂದರೂ ಅಡ್ಡಿಲ್ಲ. ಆ ಮೊದಲು ಹೇಳಿತ್ತು ಮುಖ್ಯಮಂತ್ರಿ, ಶ್ರೀ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೀಗೆಲ್ಲ ಮಾತಾಡ್ತಾ ಇದ್ವಿ. ಅವ್ರು ಬಂದ ಮೇಲೆ ಗೊತ್ತು ಶುರು ಆಗಿಬಿಡ್ತು ಗುಮ್ ರುಮ್ ಬಮ್ ಎಡ್ಡಿ ಏನೇನು. ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಏನು ಅನ್ನೋದನ್ನು ಕನ್ನಡಕ್ಕೆ ಭಾಳ ದಿಟ್ಟವಾಗಿ ತಿಳಿಸ್ಕೊಟ್ಟಂಥ ಲಂಕೇಶ್ ಅವರು. ಅದಕ್ಕೆ ಪೂರ್ವದಲ್ಲಿ ಇದ್ದಿರಲಿಲ್ಲ ಅಂತಲ್ಲ, ಪ್ರಜಾವಾಣಿನೂ ಅಡ್ಡಿ ಇಲ್ಲ, ಒಳ್ಳೆಯ ಒಂದು ಮೂಮೆಂಟ್ ಮಾಡ್ತಾ ಬಂದದ್ದು ಇಲ್ಲಿವರೆಗೆ. ಇನ್ನುಳಿದ ಪತ್ರಿಕೆಗಳು ಉತ್ತರ ಕರ್ನಾಟಕದ, ಸಂಯುಕ್ತ ಕರ್ನಾಟಕ ಕೆಲವೊಂದಿಷ್ಟು ಮಾಡಿದೆ. ಆದರೆ ಆಯಾ ಕಾಲಕ್ಕೆ ಇರೋ ಪತ್ರಿಕೆ, ದೊಡ್ಡ ದೊಡ್ಡ ಪತ್ರಿಕೆಗಳು ಅಥವಾ ದೊಡ್ಡ ದೊಡ್ಡ ಮೀಡಿಯಾ, ಆಡಳಿತ ಪಕ್ಷಗಳ ಒಂದು ರೀತಿ ಗುಲಾಮ್ ಅಂದರೂ ಅಡ್ಡಿ ಇಲ್ಲ, ನಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ಫಸ್ಟ್ ಟೈಮ್ ದಿಟ್ಟನ್ನು ತೋರಿಸಿದ್ದು. ನಂತರದಲ್ಲೇ ಅನೇಕ ಸಣ್ಣ ಸಣ್ಣ ಪತ್ರಿಕೆ, ದೊಡ್ಡ ಪತ್ರಿಕೆ ಎಲ್ಲ ಬಂದು ಇವತ್ತು ಬರ್ತಾ ಇದ್ದಾವ. ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಈ ದಿಟ್ಟು ಹೇಳೋರನ್ನ ಕರೀಲಿಕ್ಕೆ ಅಂದ್ರೆ ಪೀತ ಪತ್ರಕರ್ತರು, ಹಳದಿ ಕರಿನವರು ಅಂತೇಳಿ. ಅವ್ರು ಏನೋ ಕರೀಲಿ, ಯಾಕಂದ್ರೆ ಒಂದು ಪರ ಇದ್ದಾಗ ಒಂದು ವಿರೋಧ ಇದ್ದೇ ಇರ್ತದೆ. ಸತ್ಯ ಹೇಳೋದ್ರ ಸುಲಭ ಕೆಲವು ಸಲ ನಮಗೆ ಕಂಡಿದ್ದು ಸತ್ಯ ತಾಯಿಲಿ ಹೇಳಿಕೊಟ್ಟಿಲ್ಲ. ಆದರೆ ಸಮಾಜಕ್ಕೆ ಒಳ್ಳೇದಾಗೋದನ್ನ ಸತ್ಯ, ಸಮಾಜಕ್ಕೆ ಕೆಟ್ಟಾಗೋದನ್ನ ಅದು ಅಸತ್ಯ ಅಂತಿಷ್ಟು ಮಾತ್ರ ಹೇಳ್ಬೋದು. ಡಿಫೈನ್ ಮಾಡಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲೇ ನಮ್ಮ ಮಿತ್ರ ಬಾಪುಗೌಡ ಪಾಟೀಲ್ರಿಗೆ 58 ವರ್ಷ ಅದು ಅನ್ನೋದನ್ನು ನಾವು ಅವ್ರ ವಾಹಿನಿ ಮೂಲಕ ತಿಳ್ಕೊಂಡಾಗ ಖುಷಿ ಅನ್ನಿಸ್ತು. ಒಳ್ಳೆ ಶರೀರ ಇಟ್ಕೊಂಡಿದ್ದಾರೆ, ಇನ್ನೂ ಒಳ್ಳೇದು ಇಟ್ಕೋಬೇಕಾಗಿದೆ ಶರೀರ ಅವರು. ಮತ್ತು ಇದ್ದಿದ್ದು ಸತ್ಯನ ಸುಳ್ಳೇನಲ್ಲ. ಇವ್ರ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ನಮ್ಮ ಸದಾನಂದ ಭಾಮಣೆಯವರು. ಇವರಿಬ್ಬರು ನೋಡಿದಾಗ ಖುಷಿ ಅನ್ನಿಸ್ತದ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲ ಅಂತಲ್ಲ, ನಾವು ನೋಡೋ ದೃಷ್ಟಿಕೋನ ಭಿನ್ನ ಇರ್ಬೋದು. ಆದರೆ ಎಲ್ಲರೂ ಬಂದೇ ಕೆಲಸ ಏನು ಮಾಡ್ತಿರ್ತೀವಿ ಅಂದ್ರೆ ಇಲ್ಲಿಯ ಈ ಕಳ್ಳರು, ಸುಳ್ಳರು, ಭೂಗಳ್ಳರು, ಅದೇ ಕಾಲಕ್ಕೆ ಸಾರಾಯ ಮಾಫಿಯಾದವರು, ಜನರಿಗೆ ಮೋಸ ಮಾಡುವಂಥವ್ರ ವಿರುದ್ಧವಾಗಿ ನಾವು ಸಾಧ್ಯಷ್ಟು ಧ್ವನಿಯನ್ನು ಎತ್ತಿ ಹೇಳ್ತಾ ಇರ್ತೀವಿ. ಅದರಲ್ಲೂ ಬಾಪುಗೌಡರಂತೂ ನೇರವಾಗಿ ದಾಖಲೆಗಳ ಸಮೇತ ಹೇಳೋದನ್ನು ನೋಡಿದಾಗಂತೆ ಖುಷಿ ಅನ್ನಿಸ್ತದೆ. ಅಡ್ಡಿಲ್ಲಪ್ಪ ಇನ್ನೂ ಅದಾರಲ್ಲ ನಮ್ಮಲ್ಲಿ ಅಂತೇಳಿ. ಅದಕ್ಕಾಗಿ ಅವ್ರ ಬಗ್ಗೆ ನೀವು ಜೊತೆಗೆ ಇನ್ನುಳಿದ ಪತ್ರಿಕಾರದ ಬಗ್ಗೆ ನಿನ್ನದು ನನ್ನ ಕರ್ತವ್ಯ ತಿಳ್ಕೊಂಡಿದ್ದೀನಿ. ಬಾಪುಗೌಡರಿಗೆ ಒಂದು ಏನಪ್ಪ ಅಂತಂದರೆ ಎಪಿಸೋಡನ್ನು ಸಮರ್ಪಿಸ್ತಾ ಇದ್ದೀನಿ. ಯಾಕಂದರೆ 58 ವರ್ಷಗಳನ್ನು ಕಳೆದಿದ್ದಾರೆ. ಇನ್ನೂ ಬೇಕಾಗಿದ್ದವ್ರು ಅಂತ, ಇನ್ನೂ ಭಾಳ ಬೇಕಾಗಿದ್ದಾರೆ. ನಮ್ಮಲ್ಲ ಬಾಮಣಿಯವ್ರು ಬೇಕಾಗಿದ್ದಾರೆ. ಅವ್ರ ಬಗ್ಗೆ ಹೊಸದಾಗಿ ಹುಡುಗ ಹುಟ್ಟಿ ಬರ್ತಾರೆ. ನಮ್ಮ ಶಿಷ್ಯನೂ ಹೌದು, ಸಣ್ಣ ಮಿತ್ರನೂ ಹೌದು, ಬಸವರು ನಮ್ಮ ಕೊಲೆಯರು ಅಂತೇಳಿ ಇಂಥ ಪತ್ರಗಳು ಅದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರ ಒಟ್ಟು ಗುರಿ ಇವತ್ತು ಏನಪ್ಪ ಅಂದ್ರೆ ಸತ್ಯ ಹೇಳೋ ಪ್ರಯತ್ನ. ಇದ್ರಲ್ಲಿ ಇಲ್ಲಂತ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿಕೊಟ್ಟಿಲ್ಲ. ನಾನು ಮಾಡಿರ್ಬೋದು ತಪ್ಪು, ಇನ್ನೊಬ್ರು ಮಾಡಿರ್ಬೋದು ತಪ್ಪು. ಕೆಲವು ಮನವಿ ಹೊಂದಾಣಿಕೆ ಆಗ್ತಿರ್ತದೆ, ಇಲ್ಲ ಅಂತಲ್ಲ. ಬದುಕಬೇಕಾಗಿರ್ತದೆ, ಬದುಕುಳಿಬೇಕಾಗಿರ್ತದೆ. ಒಂದು ಕಡೆ ನೀಲು ಅನ್ನುವಲ್ಲಿ ಲಂಕೇಶ್ ಒಂದು ಮಾತು ಹೇಳ್ತಾ ಇರ್ತಾರೆ. ಏನಪ್ಪ ಅಂತಂದ್ರೆ, ನೀವು ಮರ ಆದ್ರಪ್ಪ ಅಂತಂದ್ರೆ ಬಿರುಗಾಳಿ ಬಿದ್ದು ಹೋಗ್ತೀರಿ, ಹುಲ್ಲಾಗ್ರಿ ಅಂತೇಳಿ. ಹುಲ್ಲನ್ನು ನೀವು ತುಳಿರಿ, ಕೆಲವು ನೀರು ಹಾಕದೇ ಇರ್ರಿ, ಮತ್ತೇನೋ ಮಾಡಿರಿ, ಒಣಗಿರ್ತದೆ. ಮತ್ತು ಒಂದಿಟ್ಟು ಮಳೆ ಆದರೆ ಮತ್ತೆ ಜಲ್ದಿ ಇರ್ತದೆ, ಚಿಕ್ಕಿರ್ತದೆ. ಅದ್ರ ದನಗಳು ಅಡ್ಡಾಡಿದ್ರು ಸಹಿತ ಆ ದನ ಅಡ್ಡಾಡಿದ ಆ ಶೈಲಿ ತೊಗೊಂಡು ಮತ್ತೆ ಗೊಬ್ಬರ ಮಾಡ್ಕೊಂಡು ಮತ್ತೆ ಬೆಳೀತದೆ. ಹುಲ್ಲಾಗ್ರಿ, ಯಾಕಂದ್ರೆ ಆಹಾರವಾಗ್ತೀರಿ, ಜೊತೆಗೆ ತಂಪನ್ನು ಕೊಡ್ತೀರಿ, ಜೊತೆಗೆ ಸಮಾಜಕ್ಕೆ ಒಂದು ಅನಿವಾರ್ಯ ಆಗ್ತೀರಿ, ಎಲ್ಲರಿಗೂ ಆಹಾರ ಆಗ್ತೀರಿ ಅನ್ನೋಂಥ ಮಾತನ್ನು ಭಾಳ ಸುಂದರವಾಗಿ ತಮ್ಮ ನೀಲು ಅಂತ ಬರಿತಾಯಿದ್ರು ಲಂಕೇಶ್ ಅವರು. ಅದರೊಳಗೆ ಹಾಕ್ಕೊಂಡು ಅಂತಿದ್ದವು. ಈ ಒಂದು ಇಂಥ ಅನೇಕ ಒಂದು ರೀತಿ ಅವು ತ್ರಿಪದಿ ಅಂತಿರೋ, ಚೌಪದಿ ಅಂತಿರೋ, ಏನಂತಿರೋ, ಒಟ್ಟಿನಲ್ಲೇ ತಮ್ಮ ಅನುಭವಗಳನ್ನು ಭಾಳ ದಿಟ್ಟವಾಗಿ ಹೇಳ್ತಾ ಇದ್ರು. ಇವತ್ತು ಅಂಥ ಒಂದು ಪ್ರಯತ್ನವನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲೇ ಅನೇಕ, ನಮ್ಮ ಜಿಲ್ಲೆಯಲ್ಲಿಯೂ ಸಾಕಷ್ಟು ಕುಟುಂಬ ರಾಜಕಾರಣದ, ಅದೇ ಕಾಲಕ್ಕೆ ಗುಂಡಾಗಿ ರಾಜಕಾರಣದ, ಬೆದಸೂರು ರಾಜಕಾರಣದ,
ಎಲ್ಲನೂ ಇಲ್ಲ ಅಂತಲ್ಲ, ನಾವು ಒಬ್ಬರಿಗೆ ಅಂತ ಹೇಳ್ತಾ ಇರೋದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಇಲ್ಲಿ ರಾಜಕಾರಣಿಗಳು ಹೆಚ್ಚು ಎಲ್ಲ ತಾಲೂಕಿಗೆ ಒಬ್ಬೊಬ್ಬರು ತಮ್ಮ ಕುಟುಂಬದ ಕೈಯಲ್ಲಿ ತಮ್ಮ ಜಿಲ್ಲೆಯ ತಾಲೂಕಿನ ಆಡಳಿತವನ್ನು ಉಳಿಸಿದ್ದಾರೆ. ಇಂಥವ್ರ ವಿರೋಧವಾಗಿ ಧ್ವನಿ ಎತ್ತಿ ಹೇಳೋದಪ್ಪ ಅಂತಂದರೆ ಅದು ಸುಲಭದ ಕೆಲಸ ಅಲ್ಲ ಅನ್ನೋದು ಎಲ್ಲರಿಗೂ ಅನುಭವದಿಂದ ಗೊತ್ತಂಥ ವಿಷಯ. ಇಂಥ ಸಂದರ್ಭದಲ್ಲೇ ಬಾಪುಗೌಡರು ದಾಖಲೆಗಳನ್ನು ತೆಗೆದುಕೊಂಡು ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇದಲ್ಲ, ಅದು ಮೆಚ್ಚುವಂಥದ್ದು ಇರ್ಬೋದು. ಬಾಪುಗೌಡರನ್ನ ತಪ್ಪಾಗಿಲ್ಲ, ಅವರು ಸಜ್ಜನರು ಅಂತ ಹೇಳಿ ಹೊರಟಿಲ್ಲ, ಅದು ಸತ್ಯ ಹೇಳೋ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಯಾರೂ ಸಜ್ಜನರಲ್ಲ, ಯಾಕೆಂದರೆ ಹುಟ್ಟಿನಲ್ಲೊಮ್ಮೆ ಸುಳ್ಳು ಹೇಳೋ ಪ್ರಸಂಗ ಬರ್ತದೆ, ಸತ್ಯ ಹೇಳೋ ಪ್ರಸಂಗ ಬರ್ತದೆ. ಆದರೆ ಸುಳ್ಳನ್ನು ಉದ್ಯೋಗ ಮಾಡಿಕೊಂಡಾಗ ಅದು ಅಪರಾಧ ಆಗ್ತದೆ. ತಪ್ಪು ಯಾರಿಂದ ಎಲ್ಲರಿಂದೂ ಆಗ್ತದೆ. ಇವನ್ ಶಿವನಿಂದನೂ ಆಗ್ಯದ. ಶಿವ ಒಂದು ತೊಡೆ ಮೇಲೆ ಒಂದು ತಲೆ ಇಟ್ಕೊಂಡಿದ್ದು ದೇವರಿಂದ ತಪ್ಪಾಗ್ತಾ ಇರ್ತಾವೆ, ನಮ್ಮಿಂದ ತಪ್ಪಾಗ್ತಾ ಇರ್ತಾವೆ. ಯಾಕಂದ್ರೆ ದೇವರಿಂದ ನಾವು ನಿರ್ಮಾಣ ಆಗಿದ್ದೀವೋ, ನಾವು ದೇವ್ರ ನಿರ್ಮಾಣ ಮಾಡಿದ್ದೀವೋ ಅದು ಬೇರೆ ವಿಷಯ, ಚರ್ಚಾ ವಿಷಯ, ಮತ್ತು ಮಾತಾಡೋದನ್ನು. ಬಟ್ ಇವತ್ತು ಮಾತ್ರ ನಾವು ನಮ್ಮ ಬಾಪುಗೌಡರು ಇಲ್ಲಿವರೆಗೆ ಮಾಡ್ತಿರೋ ಕೆಲಸಕ್ಕೆ ಸಪೋರ್ಟ್ ಆಗಿ ನಾವು ಅವ್ರ ಜೊತೆಗಿದ್ವಿ. ಅಂದರೆ ಒಬ್ಬರಿಗಿಂತ ಇಬ್ಬರು ಲೇಸು, ಒಂದು ಸಂಘಟನೆ ಲೇಸು. ಯಾಕಂತಂದರೆ ಒಂದು ಸಂಘಟನೆ ಇದ್ದರೆ ಎದುರಾಳಿಗೆ ಸಹಿತ ಈ ಸಮಾಜವನ್ನು ಹೆಚ್ಚಿ ಮುಕ್ಕಿ ತಿನ್ನುವವರಿಗೆ ಭಯ ಇರ್ತದೆ, ಎಲ್ಲಿ ನೋಡ್ತಾ ಇದ್ದಾರಪ್ಪ ನಮ್ಮನ್ನು ಅಂತೇಳಿ. ಆ ದಿಶೆಯಲ್ಲಿ ನಮ್ಮ ಬಾಪುಗೌಡರು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೊಂದು ಅದ್ರ ಜೊತೆ ನಮ್ಮ ಸದಾ ಭಾಮಳೆಯವರು ನೆನೆಸ್ಬೇಕು. ಇವತ್ತು ಅವ್ರು ಹುಟ್ಟ ಬಲ್ಲ, ಆದರೂ ಅವ್ರು ನೆನಪಿಗೆ ಬರ್ತಾ ಇರ್ತಾರೆ. ಸದಾ ಯಾವಾಗಲೂ ಸದಾನಂದರು ಒಬ್ಬ ಯಾವುದೇ ವ್ಯಕ್ತಿಯ ಬಗ್ಗೆ, ವಿಶೇಷವಾಗಿ ಅದರಲ್ಲೂ ಈ ಕಾರ್ಪೊರೇಟ್ ಬಗ್ಗೆ ಆಗಿರ್ಬೋದು, ಫಿಡಲಿಸ್ಟ್ ಬಗ್ಗೆ ಆಗಿರ್ಬೋದು, ಜಾತಿವಾದಿಗಳ ಬಗ್ಗೆ ಆಗಿರ್ಬೋದು, ಭಾಳ ದಿಟ್ಟವಾಗಿ ಅವರು ಹೇಳ್ತಿರ್ತಾರೆ, ಇವರು ಹೇಳ್ತಿರ್ತಾರೆ. ಇಬ್ಬರು ಒಂದು ಬೆಳಗಾವಿ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ ಸಣ್ಣ ಪತ್ರಿಕೆ ಇರ್ಬೋದು, ಸಣ್ಣ ಯೂಟ್ಯೂಬರ್ ಇರ್ಬೋದು ಅವರು, ಆದರೆ ಒಂದು ಏನಪ್ಪ ಅಂದ್ರೆ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಚಾಪನ್ನು ಮುಡಿಸ್ಕೊಂಡಂಥವ್ರು. ಹೀಗಾಗಿ ಇವತ್ತು ಬಾಪುಗೌಡರ ನೆಪದಲ್ಲೇ ಉಳಿದ ದಿಟ್ಟ ಪತ್ರಕರ್ತನ ಸಹಿತ ನೆನೆಸ್ಕೊಳ್ಳುವಂಥ ದಿನ ಇದಾಗಿದೆ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಅವರು ಇನ್ನೂ 100 ವರ್ಷ ಬದುಕಬೇಕು, ಜೊತೆಗೆ ಇಲ್ಲಿಯ ಸತ್ಯಗಳನ್ನು ಹೇಳಿ ಜನಪರವಾದಂಥ ಒಂದು ವ್ಯವಸ್ಥೆ ತರಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಗೆ ನಾವೆಲ್ಲರೂ ಮಣ್ಣು ಹೊರಬೇಕಾಗಿದೆ, ಹೊತ್ತು ಅದು ಕಟ್ಟಬೇಕಾಗಿದೆ. ಹುಡುಗಾಟ ಅಲ್ಲ ಒಂದು ಸತ್ಯ ಹೇಳೋದಪ್ಪ ಅಂತಂದ್ರೆ ಆ ಕೆಲಸವನ್ನು ಬಾಪುಗೌಡರು ಮಾಡ್ತಾಯಿದ್ದಾರೆ. ಇನ್ನುಳಿದವರು ನಿಧಾನಕ್ಕೆ ಅವ್ರನ್ನ ನೋಡೇ ಒಂದು ಆದರ್ಶ ಇಟ್ಕೊಂಡು ತಮ್ಮನ್ನು ತಾವು ಹೊರಗೆ ಹಾಕ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕಂದರೆ ಪತ್ರಿಕೆ ರಚನೆ ಮಾಡೋದು ಅಥವಾ ಬರಹ ಮಾಡೋದು ಅಥವಾ ಧ್ವನಿ ಕೊಡೋದು ಇವೆಲ್ಲ ನಿರಂತರ ನಡೀತಿರೋ ಕ್ರಿಯೆಗಳು ರೀ. ನಾವು ನಿದ್ದೆಗಳನ್ನೆಲ್ಲ ಸಹಿತ ವಿಚಾರ ಮಾಡ್ತಾ ಇರ್ತೀವಿ. ಇವತ್ತಿನ ನಡೆದದ, ಎಲ್ಲಿ ಏನು ನಡೆದದ, ಯಾರನ್ನ ಭೇಟಿ ಆದ್ರೆ, ಯಾರಿಗೆ ಮೋಸ ಮಾಡಲಿಕ್ಕೆ ಹೊರಟಿದ್ದಾರೆ, ಅದು ಮೋಸ ಯಾರು ಹೋದರು, ಇಂಥ ಅನೇಕ ಘಟನೆಗಳನ್ನ ಅನೇಕ ಘಟನೆಗಳು ತೆಗೆದುಕೊಂಡು ದಿನನಿತ್ಯ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ. ಎಷ್ಟು ವಿಷಯಗಳು ಗೊತ್ತಿರುವುದಿಲ್ಲ ಪಾಪ ಜನಕ್ಕೆ, ತಿಳಿಸಿ ಹೇಳಿ ಯೋಗ್ಯರನ್ನ ಆಯ್ಕೆ ಮಾಡಿರಿ ಅಂತೇಳಿ ನಾವೆಲ್ಲರೂ ಒಂದೇ ಪ್ರಯತ್ನ, ಯೋಗ್ಯರನ್ನ ಆಯ್ಕೆ ಮಾಡಿರಿ ನಿಮ್ಗೆ ಜನಸಾಮಾನ್ಯರಿಗೆ ತಿಳಿಸೋಳು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಆಯ್ಕೆ ಮಾಡೋದು ನಿಮ್ಮ ಕೈಯಿರದ. ಯಾಕಂದ್ರೆ ವ್ಯವಸ್ಥೆ ಬದ್ ಮಾಡೋರು ಯಾರು ಪ್ರಧಾನಿನೂ ಅಲ್ಲ, ಯಾವ ನಾಯಕನೂ ಅಲ್ಲ, ಯಾರೂ ಅಲ್ಲ, ಮತದಾರ. ನಿಮ್ಮ ಮತ ನಿಜವಾಗಿ ಯೋಗ್ಯ ವ್ಯಕ್ತಿಗೆ ಹೋಗಿ ಮುಟ್ಸಂದ್ರೆ ಈ ವ್ಯವಸ್ಥೆಯನ್ನು ಮಾಡೇ ಮಾಡ್ತಾರೆ ಅವರು. ಅದು ನಮ್ಮ ಮತ ಯಾರಿಗೆ ಮುಟ್ತಾ ಇದ್ದೀರಿ? 500 ಕೊಟ್ಟವಾಗ, 1000 ಕೊಟ್ಟವಾಗ ಯಾರಿಗೂ ಹಾಕ್ತಾಯಿದ್ವಿ ನಾವು. ಇದು ಆಗಬಾರ್ದು, ಮಾರ್ಕೋಬಾರ್ದು, ಸಾರಾಯಿಗೆ ಮಾರ್ಕೋಬಾರ್ದು, ಮತ್ತೊಂದಕ್ಕೆ ಮಾರ್ಕೋಬಾರ್ದು, ಅದು ಆಗಬಾರ್ದು ಅನ್ನೋದಕ್ಕಾಗಿ ನಾವೆಲ್ಲರೂ ಇವತ್ತು ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ತಿಲ್ಲ, ಈಗ ಬಾಪುಗೌಡರಂಥ ಪತ್ರಕರ್ತರಾಯಿತು ಅಥವಾ ಯೂಟ್ಯೂಬರ್ಸ್ ಆಯಿತು, ಇವತ್ತು ಆ ಕೆಲಸ ಮಾಡ್ತಾಯಿದ್ವಿ. ಅದನ್ನು ಜನ ತಿಳ್ಕೊಬೇಕಾಗಿದೆ. ಜನಕ್ಕೀಗ ಎಚ್ಚರಗೊಂಡ ಈ ಭೂಗಳ್ಳರ, ಭೂ ಮಾಫಿಯಾಗಳ, ಸಾರಾಯಿ ನಿಮ್ಗೆ ಗೊತ್ತದ ಮಾಫಿಯಾ ಯಾವ ರೀತಿ ಇದೆ ಅಂತೇಳಿ, ಅನೇಕ ಶುಗರ್ ಮಾಫಿಯಾ ಅದೊಂದು ದೊಡ್ಡ ಮಾಫಿನೇ ರೀ. ನೀವು ಯಾವ ಕಾರ್ಯಕ್ರಮ ತೋರಿ ಎಲ್ಲ ಲಾಸ್ ಅಂತಾರೆ ಅವರು, ಲಾಭ ಅಂತ ಯಾರೂ ಹೇಳೋದಿಲ್ಲ. ಯಾಕೆ ಲಾಭ ಇಲ್ಲದ ಒಂದು ಹೋಗಿ 2 3 ಫ್ಯಾಕ್ಟ್ರಿ ಹೆಂಗೆ ಆಗ್ತಾವ? ಇದಕ್ಕೆ ಉತ್ತರಿಲ್ಲ. ನಾವು ಲಾಸ್ನಲ್ಲಿದ್ದೀವಿ ರೀ, 3300 ಭಾಳ ಅದು ನಮ್ಗೆ ನುಕ್ಸಾನ ಆಗಿದೆ ಅಂತ ಹೇಳುವಂಥ ಸಾಕಷ್ಟು ಎಲ್ಲರೂ ಹೇಳ್ತಾರೆ. ಹೆಚ್ಚು 81 ಫ್ಯಾಕ್ಟ್ರಿ ಮಾಲೀಕರು ಅದನ್ನ ಹೇಳ್ತಾರೆ. ಅಂದ್ರೆ ಲಾಸ್ ಪಾಪ ಭಾಳದವ್ರಿಗೆ, ರೈತಿಗೆಲ್ಲ ಸಿಕ್ಕಂಗೆ ಬಂದು ಹೋಗ್ತದೆ ಅಲ್ವಾ? ಹೀಗಾಗಿ ರೈತಿಗೆ ನಡೀತಿದ್ರಿ ಲಾಸ್ ಆದರೆ ಪಾಪ, ನಮ್ಮ ಹಂಗಲ್ಲ ಅನ್ನುವಂಗೆ. ಇದೆಲ್ಲ ಯಾಕೆ ಮತ್ತೆ ನೀವು ಚರ್ಚೆ ಮಾಡ್ತಾಯಿದ್ದೀನಿ? ಅಂಥ ವಿಷಯಗಳು ಅನೇಕ ವಿಷಯಗಳು ನಾವು ಚರ್ಚೆ ಮಾಡ್ತಾಯಿದ್ದೀವಿ, ಜನರಿಗೆ ತಿಳಿಸೋಳು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈ ಸಾರಾಯಿ ಮಾಫಿಯಾ, ಸಕ್ರೆ ಮಾಫಿಯಾ, ಭೂ ಮಾಫಿಯಾ ಎಲ್ಲ ಮಾಫಿಯಾಗಳಿಂದ ದೂರ ಸರಿಸಿ ನಮ್ಮ ಜನಸಾಮಾನ್ಯರು ಯೋಗ್ಯ ವ್ಯಕ್ತಿಯನ್ನು, ನಿಮ್ಮ ಕಾಳಜಿ ಮಾಡುವವನ್ನ, ನಿಮ್ಮ ಹಸಿವಿನ ಬಗ್ಗೆ, ನಿಮ್ಮ ನೀರಡಿಕೆ ಬಗ್ಗೆ, ನಿಮ್ಮ ಬಡತನ ಬಗ್ಗೆ, ನಿಮ್ಮ ಬಿದ್ದ ಬದುಕಿನ ಬಗ್ಗೆ ಚಿಂತನೆ ಮಾಡುವಂಥ ನಾಯಕನ ಆಯ್ಕೆ ಮಾಡ್ಕೊಳ್ಳೋದು, ಅವರಿಗೆ ಅಧಿಕಾರ ಕೊಡೋದು ಭಾಳ ಮುಖ್ಯ ಅದ. ನಿಮ್ಮ ಒಳಗಾದಾರ ಅವ್ರು ಹುಡುಕ್ಬೇಕು, ನೀವು ಅಷ್ಟೇ ಅಂತ ಯೋಗ್ಯನ ಹುಡುಕ್ತಂದು ನಿಲ್ಲಿಸ್ಬೇಕು, ಓಟ್ ಹಾಕಬೇಕು, ಮಾಡಬೇಕು. ಈ ಕೆಲಸ ಆಗಬೇಕಾಗಿದೆ ಇವತ್ತು. ಆ ದಿಶೆಯಲ್ಲಿ ಇವತ್ತು ರೈತ ಸಂಘದವರು, ಹಸಿರು ಸೇನೆಯವರು, ದಲಿತ ಸಂಘಟನೆಯವರು ಕೆಲವೊಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಅದರಲ್ಲಿ ಪ್ರಾಮಾಣಿಕ ಹೇಳಿದ್ದಾರೆ, ಹುಡುಕಿ ನಿಮ್ಗೆ ಹೇಳ್ತಾ ಇರ್ತೀವಿ. ನೀವು ಅದನ್ನು ಸ್ವೀಕಾರ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಷಯ. ನಮಗೆ ಅನಿಸೋದು ಆ ವ್ಯಕ್ತಿ ಪ್ರಾಮಾಣಿಕ ಅಂತೇಳಿ ಅದನ್ನು ಹೇಳ್ತಾ ಇರ್ತೀವಿ. ನೀವು ಚೆಕ್ ಮಾಡಿಕೊಡ್ರಿ. ಮುಖ್ಯವಾಗಿ ಇವತ್ತು ಆಗಬೇಕಾಗಿದ್ದು ಕೆಲಸ ಇಷ್ಟ. ಇವತ್ತು ಬಾಪುಗೌಡರು ಹುಟ್ಟುಹಬ್ಬ ಸಂದರ್ಭ ಹೇಳಬೇಕಾಗಿದ್ದು ರೈತರಿಗೆ ಮಾರ್ಕೆಟ್ ಸಿಗಬೇಕಾಗಿದೆ. MS ಸ್ವಾಮಿನಾಥನ್ ಪ್ರಕಾರ ಆ ಮಾರ್ಕೆಟ್ ಸಿದ್ದು ಕೊಟ್ಟರೆ ಪ್ರತಿ ಹಳ್ಳಿಗೂ ನೀರಿನ ವ್ಯವಸ್ಥೆ ಆಯ್ತಂದ್ರೆ ಇವ್ರೇನು ಸಾಲ ಬೇಕಾಗಿಲ್ಲ ನಮಗೆ, ನಾವು ಸಾಲ ಕೊಡೋಂಗೆ ಆಗ್ತೀವಿ ರೀ. ಮಾರ್ಕೆಟ್ ನಮಗಾಗಿ ಸಿಗ್ತಿದ್ರೆ ಇವತ್ತು ಮಾರ್ಕೆಟ್ ನಮಗಾಗಿಲ್ಲ. ಅದಕ್ಕಾಗಿ ನಾವು
ಅನಿವಾರ್ಯವಾಗಿ ಸಾಲ ಕೇಳುವಂಥ ಪ್ರಸಂಗ ಎಕರೆಗೆ 1 ಲಕ್ಷ ಕೊಟ್ರಿ 2 ಲಕ್ಷ ಕೊಟ್ರಿ ಸಾಲ ರೀ ಅದು ಅರಿಯಬೇಕಾಗ್ತದೆ, ಬಡ್ಡಿ ಕೊಡಲೇಬೇಕಾಗ್ತದೆ. ಏನೋ ಶೂನ್ಯ ಬಡ್ಡಿ ಇದ್ದರೂ ಸಹಿತ ಎಷ್ಟು ದಿವಸ ಕೊಡೋರು ನೀವು? ಆ ನೆಲೆಯಲ್ಲಿ ನಾವು ಸ್ವತಃ ನಮ್ಮ ಕಾಲ ಮೇಲೆ ಇರಬೇಕಾಗಿತ್ತು ಅಂದರೆ ನಮ್ಮ ಮಾರ್ಕೆಟ್ ನಾವು ಮಾಡುವಂಥದ್ದು ಪ್ರತಿಯೊಂದು ಹಳ್ಳಿ ಗೋಡಾವನ ಮತ್ತು ನೀರು ಅಂತ ನಾನು ಹೇಳ್ತಿದ್ದೀನಿ. ಈ ದಿಸೆಯಲ್ಲಿ ನಮ್ಮ ಚಿಂತಕರಾದಂಥ ನಮ್ಮ ಮಿತ್ರರಾದಂಥ ಬಾಪುಗೌಡರಾಗಿರ್ಬೋದು, ಬಾಬಣಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ವಿಚಾರ ಮಾಡಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡಲಿ ಅಂತ ಅವರಲ್ಲೂ ನಾವು ಕೃತಜ್ಞತಾ ಭಾವದಿಂದ 58 ವರ್ಷಗಳ ಒಂದು ಸಮರ್ಥ ಜೀವನವನ್ನು ನಡೆಸಿದಂಥ ಬಾಪುಗೌಡರಿಗೆ ಧನ್ಯವಾದ ಹೇಳ್ತಾ, ಜೊತೆಗೆ ಇದ್ರ ಬಗ್ಗೆ ಇನ್ನಷ್ಟು ಚಿಂತನೆ ಹೆಚ್ಚಾಗಲಿ. ಇನ್ನೂ ಅನೇಕ ಪತ್ರಕರ್ತರು ಇವ್ರು ನೋಡಿ ಕಲೀಲಿ, ಬರಲಿ, ಮತ್ತು ಒಂದು ಹೊಸ ಯುಗಕ್ಕೆ ಹೊಸ ಬದಲಾವಣೆಗೆ ಎಲ್ಲರಿಗೂ ಉದ್ದೇಶಿಸುವಂಥ ವ್ಯವಸ್ಥೆಗೆ ಎಲ್ಲರೂ ಕಾರಣೀಕರ್ತರಾಗಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಬಾಪುಗೌಡರಿಗೆ ಧನ್ಯವಾದ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ. ಜೊತೆಗೆ ಸದಾನಂದ ಬಾಂಬಳೆ ಅಂತವರು ಇನ್ನಷ್ಟು ಅವರು ಸಹ ಇನ್ನಷ್ಟು ಜೋರಾಗಿ ಜನರ ನೋವುಗಳ ಸ್ಪಂದನೆ ಮಾಡ್ತಾ ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಿರಲಿ. ವಂದನೆಗಳು.